ನಾನು ಅವ್ರು ಬೈವಾಗೆಲ್ಲ ಅಳು ಬರುತ್ತೆ ನನಗೆ ರಕ್ಷಿತನ್ ಬೈದ್ರೆ. ನಿನ್ನೆ ನಾವು ಅಷ್ಟೇನೆ ಇದು ಬಂತಲ್ಲ ಲೆಟ್ರು ಮನೆಯಿಂದ ಅವರೊಬ್ಬರು ಇದು ಮಾಡಿಬಿಟ್ರಲ್ಲ, ಅದು ತುಂಬ ಬೇಜಾರಾಯಿತು. ನನಗೆ ಗಿಲ್ಲಿ ಗಿಲ್ಲಿ ಯಾಕೆ? ಅವರು ಚಂದಾಗಿ ಆಟ ಆಡ್ತಾರೆ, ಅದಕ್ಕೆ. ಚಂದಾಗಿ ಆಟ ಆಡ್ತಾರೆ, ಬೇರೆಯವರು ಆಟ ಆಡ್ತಾ ಇರಲ್ಲ. ಬೇರೆಯವರು ಆಟ ಆಡ್ತಾ ಇದ್ದಾರೆ, ಆದ್ರೆ ನಂಗೆ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ. ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ. ಯಾಕೆ ಇಷ್ಟ ಅವರು? ಅವರು ಎಲ್ಲದರಲ್ಲೂ ಚಂದಾಗಿ ಆಟ ಆಡ್ತಾರೆ, ಅದಕ್ಕೆ. ಚಂದಾಗಿ ಆಟ ಆಡ್ತಾರೆ. ಕಾವ್ಯ ಇಷ್ಟ ಆಗಲ್ವಾ? ಕಾವ್ಯ ಕಾವ್ಯನೂ ಇಷ್ಟ, ಆದ್ರೆ ಅವ್ರು ಜಾಸ್ತಿ ಕೋಪ ಮಾಡ್ತಾರೆ, ಅದಕ್ಕೆ ಅವ್ರು ಇಷ್ಟ ಇಲ್ಲ ನಂಗೆ. ಜಾಸ್ತಿ ಕೋಪ ಮಾಡ್ತಾರಾ? ಅಶ್ವಿನಿ ಗೌಡ ಹೇಗೆ? ಅಶ್ವಿನಿ ಗೌಡ ಯಾಕೆ? ಅವರು ಸರಿಯಾಗಿ ಆಟ ಆಡಲ್ಲ. ಸರಿಯಾಗಿ ಆಟ ಆಡಲ್ಲ. ಈಗ ಮೊನ್ನೆ ರಿಷಾ ಬಂದ್ಬಿಟ್ಟು ಗಿಲ್ಲಿಗೆ ಹೊಡಿತಾರೆ, ಹೇಗೆ ಅನಿಸ್ತು? ಬೇಜಾರಾಯ್ತು. ಬೇಜಾರಾಯ್ತಾ? ಹೊಡಿಬಾರ್ದಿತ್ತಾ? ಹೊಡಿಬಾರ್ದಿತ್ತು. ನೀನಿದ್ರೆ ಏನ್ ಮಾಡ್ತಿದ್ದೆ? ನಾನಿದ್ದಿದ್ರೆ ಒಟ್ಬಿಡ್ತಿದ್ದೆ. ತಿರ್ಸಿ ಹೊಡ್ಬಿಡ್ತಿದ್ದ? ಹೌದಾ? ಸುದೀಪ್ ಸರ್ ಬಂದ್ಮೇಲೆ ಕ್ಲಾಸ್ ತಗೊಳ್ತಾರ ಅವರಿಗೆ ಸಾಟರ್ಡೆ. ಓಕೆ, ಈಗ ಚಂದ್ರಪ್ರಭಾ ಈಗ ಆಡ್ತಾ ಇದಾರೆ. ಚಂದ್ರಪ್ರಭಾನು ಚಂದಾಗಿ ಆಡ್ತಾ ಇದ್ದಾರೆ. ಚೆನ್ನಾಗಿ ಆಡ್ತಿದಾರ. ಇನ್ನು ಸ್ಪಂದನ ಅವ್ರು ಚೆನ್ನಾಗಿಲ್ಲ. ಮತ್ತೆ ಗಿಲ್ಲಿ ಬಿಟ್ರೆ ಯಾರು ಇಷ್ಟ ನಿಮಗೆ ಬಿಗ್ ಬಾಸ್ ಅಲ್ಲಿ? ರಕ್ಷಿತಾ. ರಕ್ಷಿತಾ ಹೇಗೆ ಆಟ ಆಡ್ತಿದ್ದಾರೆ? ಸೂಪರ್. ಸೂಪರಾ? ಈಗ ಮೊನ್ನೆ ಅಶ್ವಿನಿ ಬೈತಾ ಇದ್ರು ಅವ್ರಿಗೆ, ಹೇಗೆ ಅನಿಸ್ತು ಅವಾಗ? ಬೇಜಾರಾಯ್ತು. ಆದ್ರೂ ಬೇಜಾರಾಯ್ತಾ? ರಕ್ಷಿತಾ ನಿಮ್ಗೆ ತುಂಬಾ ಇಷ್ಟನಾ? ಯಾರು ಗಿಲ್ಲಿಕ್ಕಿಂತ ತುಂಬಾ ಇಷ್ಟ. ಯಾರು ಗೆಲ್ಬೇಕು ಹಂಗಾದ್ರೆ? ರಕ್ಷಿತಾ. ಗಿಲ್ಲಿ ಗೆದ್ರೆ ಗಿಲ್ಲಿ, ರಕ್ಷಿತಾ ಗೆದ್ರೆ ರಕ್ಷಿತಾ. ಗಿಲ್ಲಿ ಗೆದ್ರೆ ಗಿಲ್ಲಿ, ರಕ್ಷಿತಾ ಗೆದ್ರೆ ರಕ್ಷಿತಾ. ಯಾರು ಹೋಗ್ಬೇಕು ಮನೆಯಿಂದ ಈ ವಾರ? ಅಶ್ವಿನಿ. ಯಾಕೆ ಜಗಳ ಮಾಡ್ತಾರಂತಲ್ಲ? ಅವ್ರು ಹೋದ್ರೆ ಜಗಳ ಕಮ್ಮಿ ಆಗತ್ತಾ? ಹೌದಾ? ಸರಿ, ಏನ್ ಹೇಳ್ತೀಯ ಲಾಸ್ಟ್ ಗಿಲ್ಲಿ ಮಾಮಗೆ? ಗಿಲ್ಲಿ ಮಾಮಗೆ ಗೆದ್ದು ಬಾ ಅಂತ ಹೇಳ್ತೀಯಾ? ಓಕೆ. ನಮಗೆ ಗಿಲ್ಲಿ ಗೆಲ್ಲಬೇಕು ಅಂತ ಇಷ್ಟ ನಮಗೆ ತುಂಬ. ಸೆಕೆಂಡು ರಕ್ಷಿತಾ ಪಾಪ ಅಲ್ಲ, ಅವಳಿಗೆ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತಿದೆ, ಅದಕ್ಕಾಗಿ ಅವಳು ಅಂದ್ರೆ ಸ್ವಲ್ಪ ಅವಳು ಗೆಲ್ಲಬೇಕು ಅನ್ನೋ ಇದು ನನಗೆ ಇದಾಗುತ್ತೆ. ಯಾವಾಗಲೂ ಅಶ್ವಿನಿ ಅವರು ಟಾರ್ಗೆಟ್ ಮಾಡ್ತಿರ್ತಾರೆ. ಹೌದೌದು ಸರ್, ನಮಗೆ ಅದು ನೋಡ್ತಾ ಇರ್ತೀವಿ, ಭಾಳ ಬೇಜಾರಾಗ ಸರ್. ನಾನು ನಮ್ಮ ಯಜಮಾನ್ರು ನಮ್ಮ ಪಾಪ 3 ಜನ ಇರೋದು, ನಾವು ನೋಡ್ತಾ ಇರ್ತೀವಿ. ನಾವು ಶಿವಮೊಗ್ಗದವ್ರು ನೋಡ್ತಾ ಇರ್ತೀವಿ, ಆದರೂ ಅಷ್ಟು ಬೇಜಾರಾಯ್ತು, ಹತ್ತು ಬಿಡ್ತೀನಿ ನಾನು ಅವ್ರು ಬೈವಾಗೆಲ್ಲ ಅಳು ಬರುತ್ತೆ ನನಗೆ ರಕ್ಷಿತನ್ ಬೈದ್ರೆ. ನಿನ್ನೆ ನಾವು ಅಷ್ಟೇನೆ ಇದು ಬಂತಲ್ಲ ಲೆಟ್ರು ಮನೆಯಿಂದ ಅವರೊಬ್ಬರು ಇದು ಮಾಡಿಬಿಟ್ರಲ್ಲ, ಅದು ತುಂಬ ಬೇಜಾರಾಯಿತು. ಹೌದು, ಅವರು ಆ ಫ್ಯಾಮಿಲಿ ಎಲ್ಲ ಬೇರೆ ಕಡೆ ಇದ್ದಾರಲ್ಲ, ಬಾಂಬೆ ಆ ಕಡೆ ಇದ್ದಾರಲ್ಲ, ಹಂಗಾಗಿ ಅವ್ರಿಗೆ ಲೆಟ್ರ್ ಕೊಡಿಸ್ಬೋದಾಯ್ತು ಅವರು. ಮಾತಾಡ್ತಾ ಇದ್ದಾರೆ ಸರ್ ಅವರು. ಆದರೂ ಇವರು ಕನ್ನಡ ಅಭಿಮಾನಿ ಅಂತಾರೆ ಸರ್. ನಾನು ಕನ್ನಡ ಅಭಿಮಾನಿನೇ. ಶಿವಮೊಗ್ಗದಲ್ಲಿ ನಾನು ಹಾಕೋ ಬಟ್ಟೆ, ನಾನು ಇಲ್ಲಿ ಬಂದ್ರೆ ಮಾತ್ರ ಈ ಥರ ಶಿವಮೊಗ್ಗದಲ್ಲಿ ಬರೀ ಕನ್ನಡ ಬಟ್ಟೆನೇ ಹಾಕೋದು ನಾನು. ನನ್ನ ಹತ್ರ ಇರೋದಲ್ಲ ಹಂಗೆ ಕನ್ನಡ ಅಭಿಮಾನಿ ನಾನು. ಆದರೆ ಅವರಷ್ಟು ಆ ಥರ ಹೇಳ್ಕೊಂಡು ಈ ಥರ ಮಾಡಲ್ಲ ಸರ್. ಭಾಳ ಮೋಸ ಮಾಡ್ತಾರೆ ಸರ್. ಕನ್ನಡ ಅಭಿಮಾನಿ ಅಂತ ಎಷ್ಟು ಇದ್ರಾಗಿ ಮಾಡಬೇಕು ಜನಗಳಿಗೆ, ಇವ್ರು ಬರೀ ಉಲ್ಟಾ ಆಗ್ತಾ ಇದ್ದಾರೆ ಸರ್. ಹೊರಗಡೆ ತುಂಬ ಹೆಸರಿತ್ತು, ಬಿಗ್ ಬಾಸ್ಗೆ ಹೋಗಿ ಹೆಸರು ಕೆಡ್ಸ್ಕೊಬಿಟ್ರು ಸರ್. ಹೌದೌದು ಸರ್. ಓಕೆ, ಇನ್ನು ರಘು ಅವ್ರು ಹೇಗೆ ಆಡ್ತಾ ಇದ್ದಾರೆ? ರಘು ಅವರು ಪರವಾಗಿಲ್ಲ ಸರ್, ಅವರು ಒಂದು ಸ್ವಲ್ಪ ಇದೆ ಸರ್, ಆಡಿದ್ರು ಅವ್ರು ಸ್ವಲ್ಪ ಎಲ್ಲರೂ ಅವ್ರಿಗೆ ಇದು ಮಾಡ್ತಾರೆ ಸರ್. ಓಕೆ, ಇನ್ನು ಧನುಷ್ ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ? ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ವಾರ ಮಾಳು ಮತ್ತು ಕಾವ್ಯದಲ್ಲಿ ಯಾರು ಕ್ಯಾಪ್ಟನ್ ಆಗ್ಬೋದು ಅಂದರೆ ಮಾಲು ಆಗ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ಅವ್ರಿಗೆ ಹಾಕಿರ್ತಾರೆ. ಹಾಕಿರ್ತಾರೆ ಅಂತ ನನಗನ್ಸುತ್ತೆ ಸರ್. ಓಕೆ, ಇನ್ನು ಇವರು ಕಾಂಗ್ರೆಸ್ ಸುದ್ದಿ ಅವ್ರು ಹೇಗೆ ಆಡ್ತಿದ್ದಾರೆ? ಸೈಲೆಂಟ್ ಆಗಿದ್ದಾರೆ ಬಿಗ್ ಬಾಸ್ ಬಂದಮೇಲೆ. ಸೈಲೆಂಟ್ ಇದ್ದಾರೆ ಬಿಗ್ ಬಾಸ್ ಬಂದಮೇಲೆ. ಆದರೂ ಅವರು ಅಶ್ವಿನಿ ಕಡೆನೇ ಸರ್. ಅವರು ರಕ್ಷಿತಂಗೆ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ಎರಡು ಕಡೆನೇ ಇರ್ತಾರೆ. ಓಕೆ, ತುಂಬ ಡ್ರಾಮಾ ಮಾಡೋದು ಯಾರು ಬಿಗ್ ಬಾಸಲ್ಲಿ? ಡ್ರಾಮಾ ಮಾಡೋದು ಅಂದರೆ ಅದು ಡ್ರಾಮಾ ಮಾಡೋದು ಗಿಲ್ಲಿನಾ? ತುಂಬ ಡವ್ ಮಾಡೋದು ಯಾರು? ನಿನಗೆ ಗಿಲ್ಲಿ ಇಷ್ಟ, ಅದಕ್ಕೆ ಎಲ್ಲ ಗಿಲ್ಲಿನೇ ಮಾಡ್ತಾನೆ ಅಂತ ಹೇಳ್ತೀಯ ನೀನು? ತುಂಬ ಸೋಂಬೇರಿ ಯಾರು ಅಂದ್ರೆ ಬಿಗ್ ಬಾಸಲ್ಲಿ? ಕೆಲಸನೇ ಮಾಡಲ್ಲ ಅಂದ್ರೆ ಯಾರು? ಪವಿತ್ರ ಗೌಡ ಬರ್ತಾರಲ್ಲಿ. ಪವಿತ್ರ ಗೌಡ ದರ್ಶನ ಜೈಲಲ್ಲಿ ಹಾಕಿದ್ದಾರೆ. ರಕ್ಷಿತನ ಅಶ್ವಿನಿ ಗೌಡ ಪವಿತ್ರ ಗೌಡ